ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಬಾಕಿ ಇದೆ. ಜಂಬೂ ಸವಾರಿಗೆ ಗಜಪಡೆಗೆ ತಾಲೀಮು ಮುಂದುವರೆದಿದೆ. ಇಡೀ ಮೈಸೂರು ದಸರಾ ಆರಂಭಕ್ಕೆ ಕಾತುರವಾಗಿದೆ. ನಾಡಹಬ್ಬ ದಸರಾಗೆ ಭರ್ಜರಿ ಸಿದ್ಧತೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿಯಲ್ಲಿ ಸಕಲ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ದಸರಾವನ್ನ ವೈಭವದಿಂದ ಆಚರಿಸಲು ಮೈಸೂರು ಜಿಲ್ಲಾಡಳಿತ ತಯಾರಿ ನಡೆಸಿದೆ. ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇದ್ದು, ಜಿಲ್ಲಾಡಳಿತದಿಂದ ಸಕಲ ಕಾರ್ಯವೂ ಭರದಿಂದ ಸಾಗಿದೆ. ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಲಗ್ಗೆ ಇಡುವುದರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಂಬೂ ಸವಾರಿಯಲ್ಲಿ ಅಂದಾಜು 15 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಅರಮನೆಯಲ್ಲಿ 48,000, ಬನ್ನಿ ಮಂಟಪದಲ್ಲಿ 32,000 ಆಸನ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು, ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಡಲಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ 6,384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPs ಮತ್ತು 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೆ CR ಸ್ಟಾಫ್, CR ಪ್ಲಟೂರು ಸಹ 15. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಹಾರ ಮೇಳ. ಈ ಬಾರಿ ಆಹಾರ ಮೇಳ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿದ್ದು, ಒಟ್ಟು 15 ದಿನಗಳವರೆಗೆ ನಡೆಯಲಿದೆ. 120ಕ್ಕೂ ಹೆಚ್ಚು ಮಳಿಗೆಗಳನ್ನ ನೀಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂಥದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನು ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಹೇಳಿದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು, ನಾಡಹಬ್ಬಕ್ಕೆ ಗಜಪಡೆಯ ತಾಲೀಮು ಕೂಡ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಬಾಕಿ ಇದೆ. ಜಂಬೂ ಸವಾರಿಗೆ ಗಜಪಡೆಗೆ ತಾಲೀಮು ಮುಂದುವರೆದಿದೆ. ಇಡೀ ಮೈಸೂರು ದಸರಾ ಆರಂಭಕ್ಕೆ ಕಾತುರವಾಗಿದೆ. ನಾಡಹಬ್ಬ ದಸರಾಗೆ ಭರ್ಜರಿ ಸಿದ್ಧತೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿಯಲ್ಲಿ ಸಕಲ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ದಸರಾವನ್ನ ವೈಭವದಿಂದ ಆಚರಿಸಲು ಮೈಸೂರು ಜಿಲ್ಲಾಡಳಿತ ತಯಾರಿ ನಡೆಸಿದೆ. ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇದ್ದು, ಜಿಲ್ಲಾಡಳಿತದಿಂದ ಸಕಲ ಕಾರ್ಯವೂ ಭರದಿಂದ ಸಾಗಿದೆ. ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಲಗ್ಗೆ ಇಡುವುದರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಂಬೂ ಸವಾರಿಯಲ್ಲಿ ಅಂದಾಜು 15 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಅರಮನೆಯಲ್ಲಿ 48,000, ಬನ್ನಿ ಮಂಟಪದಲ್ಲಿ 32,000 ಆಸನ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು, ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಡಲಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ 6,384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPs ಮತ್ತು 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೆ CR ಸ್ಟಾಫ್, CR ಪ್ಲಟೂರು ಸಹ 15. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಹಾರ ಮೇಳ. ಈ ಬಾರಿ ಆಹಾರ ಮೇಳ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿದ್ದು, ಒಟ್ಟು 15 ದಿನಗಳವರೆಗೆ ನಡೆಯಲಿದೆ. 120ಕ್ಕೂ ಹೆಚ್ಚು ಮಳಿಗೆಗಳನ್ನ ನೀಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂಥದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನು ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಹೇಳಿದ್ರೆ
ಕರ್ನಾಟಕದ ಎಲ್ಲ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು ನಾಡಹಬ್ಬಕ್ಕೆ ಗಜಪಡೆಯ ತಾಲೀಮು ಕೂಡ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಬಾಕಿ ಇದೆ. ಜಂಬೂ ಸವಾರಿಗೆ ಗಜಪಡೆಗೆ ತಾಲೀಮು ಮುಂದುವರೆದಿದೆ. ಇಡೀ ಮೈಸೂರು ದಸರಾ ಆರಂಭಕ್ಕೆ ಕಾತುರವಾಗಿದೆ. ನಾಡಹಬ್ಬ ದಸರಾಗೆ ಭರ್ಜರಿ ಸಿದ್ಧತೆ. ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆ. ನಾಡಹಬ್ಬಕ್ಕೆ ಸಾಂಸ್ಕೃತಿಕ ನಗರಿಯಲ್ಲಿ ಸಕಲ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ದಸರಾವನ್ನ ವೈಭವದಿಂದ ಆಚರಿಸಲು ಮೈಸೂರು ಜಿಲ್ಲಾಡಳಿತ ತಯಾರಿ ನಡೆಸಿದೆ. ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇದ್ದು ಜಿಲ್ಲಾಡಳಿತದಿಂದ ಸಕಲ ಕಾರ್ಯವೂ ಭರದಿಂದ ಸಾಗಿದೆ. ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಲಗ್ಗೆ ಇಡುವುದರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜಂಬೂ ಸವಾರಿಯಲ್ಲಿ ಅಂದಾಜು 15 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಅರಮನೆಯಲ್ಲಿ 48,000, ಬನ್ನಿ ಮಂಟಪದಲ್ಲಿ 32,000 ಆಸನ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಡಲಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ 6,384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPಸು ಮತ್ತು 30 ಜನ DYSPಸು, 40 ಜನ ಇನ್ಸ್ಪೆಕ್ಟರ್ಸು, KSRP ತುಕಡಿಗಳು 35, ಅದ್ರ ಜೊತೆಗೆ CR ಸ್ಟಾಫ್, CR ಪ್ಲಟೂನು ಸಹ 15. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಆಹಾರ ಮೇಳ. ಈ ಬಾರಿ ಆಹಾರ ಮೇಳ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿದ್ದು ಒಟ್ಟು 15 ದಿನಗಳವರೆಗೆ ನಡೆಯಲಿದೆ. 120ಕ್ಕೂ ಹೆಚ್ಚು ಮಳಿಗೆಗಳನ್ನ ನೀಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಡೀ ಮಹಾರಾಜ ಕಾಲೇಜು ಮೈದಾನ ಮಳಿಗೆಗಳಾಗಿ ಈಗಾಗಲೇ ಪರಿವರ್ತನೆ ಆಗಿರುವಂಥದ್ದು. ಈ ಬಾರಿ 120ಕ್ಕೂ ಹೆಚ್ಚು ಮಳಿಗೆಗಳನ್ನು ಆಹಾರ ಮೇಳದಲ್ಲಿ ತೆರೆಯಲಾಗಿದೆ. ಬಹಳ ಪ್ರಮುಖವಾಗಿ ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿಶೇಷವಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು ನಾಡಹಬ್ಬಕ್ಕೆ ಗಜಪಡೆಯ ತಾಲೀಮು ಕೂಡ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಗಜಪಡೆಯ ತಾಲೀಮು ಕೂಡ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.